ನಮಸ್ಕಾರ, ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯಕಥೆಗಳಿಗೆ ಸ್ವಾಗತ. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೇತ್. ಶ್ರೀ ಗುರುಭ್ಯೋ ನಮಃ, ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಈ ಕಥೆನ ದೇವಿ ಭಾಗವತದಿಂದ ಆಯ್ದುಕೊಳ್ಳಲಾಗಿದೆ. ಈ ಕಥೆಯ ಸ್ವಾರಸ್ಯ ಏನಪ್ಪಾ ಅಂದ್ರೆ, ಶ್ರೀಕೃಷ್ಣ ಭಗವಾನರ ತಂದೆಯ ತಾಯಿಯಾದಂಥ ವಾಸುದೇವ ದೇವಕಿಯರು ಸೆರೆಮನೆ ವಾಸ ಅನುಭವಿಸಲು ಕಾರಣವೇನು, ಮತ್ತೆ ಸಾಕ್ಷಾತ್ ಭಗವಂತನೂ ಸಹ ಸೆರೆಮನೆಯಲ್ಲಿ ಹುಟ್ಟಲು ಕಾರಣವೇನು, ಇದರ ಪರಿಪೂರ್ಣ ಕತೆ ಎಲ್ಲೂ ಸ್ಕಿಪ್ ಮಾಡದಂಗೆ ಕೊನೆಯವರೆಗೂ ನೋಡಿದ್ರೆ ನಿಮ್ಗೆ ಏನು ಅಂತ ಅರ್ಥ ಆಗುತ್ತೆ. ಕೃತಯುಗದ ಪೂರ್ವದಲ್ಲಿ ಕಾಶ್ಯಪ ಪ್ರಜಾಪತಿ ಅಂತ ಒಬ್ಬ ಮಹಾನ್ ಋಷಿ ಇದ್ರು. ಈ ಕಾಶ್ಯಪ ಪ್ರಜಾಪತಿಗೆ ದಕ್ಷ ಪ್ರಜಾಪತಿಯ 13 ಜನ ಹೆಣ್ಮಕ್ಕಳ ಮದುವೆ ಮಾಡಿಕೊಟ್ಟಿದ್ರು. ಈ ದಕ್ಷ ಪ್ರಜಾಪತಿ ಮತ್ತೆ ಕಾಶ್ಯಪ ಪ್ರಜಾಪತಿಗಳೆಲ್ಲ ಸಾಕ್ಷಾತ್ ಭಗವಂತನ ದೇಹದಿಂದ ಬಂದವರು. ಹಾಗಾಗಿ ಅವರಿಗೆ ಪ್ರಜಾಪತಿ ಅಂತ ಹೆಸರುಗಳು ಕಾರಣವಾಯಿತು. ಮತ್ತೆ ಈ ಕಾಶ್ಯಪ ಪ್ರಜಾಪತಿಗೆ ಅದಿತಿ ದೇವಿ ಅಂತ, ಮತ್ತೆ ದಿತಿ ದೇವಿ, ಕದ್ರು, ವಿನುತ, ಸುರಸ, ಮಾಯಾ ಈ ತರ 13 ಜನ ಹೆಣ್ಮಕ್ಳಿದ್ರು. ಅದರಲ್ಲಿ ದೇವಮಾತಾ ಅಂತಾನೆ ಹೆಸರು ಪಡೆದಿದ್ದಂತ ಅದಿತಿ ದೇವಿ. ಈ ಅದಿತಿ ದೇವಿಗೆ ಒಮ್ಮೆ ಮನಸ್ಸಲ್ಲಿ ಅನಿಸ್ತಂತೆ, ಈ 3 ಲೋಕಗಳನ್ನ ಆಳುವಂತ ದೇವತೆಗಳು ನನ್ನ ಮಕ್ಕಳಾಗಿ ಬರಬೇಕು ಅಂತ. ಅವಾಗ ಈ ಸಂಕಲ್ಪನ ತನ್ನ ಕಾಶ್ಯಪ ಋಷಿಗಳಿಗೆ ಹೇಳಿದಾಗ, ಕಾಶ್ಯಪ ಋಷಿಗಳು ಹೇಳಿದ್ರಂತೆ, ದೇವತೆಗಳನ್ನ ನಾವು 3 ಲೋಕಗಳನ್ನ ಆಳುವಂತ ಮಕ್ಕಳನ್ನ ಪಡಿಬೇಕಂದ್ರೆ ಸಾಕ್ಷಾತ್ ಜಗಜ್ಜನಿ ಜಗನ್ಮಾತೆಯಾದ ಲಲಿತಾಂಬಿಕೆಯನ್ನ ನಾವು ಆರಾಧಿಸ್ಬೇಕಾಗತ್ತೆ. ಮತ್ತೆ ಆ ಎಮ್ಮನ ವ್ರತ ಮೂಲಕ ನಾವು ಆಹ್ವಾನ ಮಾಡಿ ಅವಳನ್ನ ಆಶೀರ್ವಾದ ಪಡೆದ್ರೆ ಮಾತ್ರ ನಾವು ಮಕ್ಕಳನ್ನ ಪಡೆಯಕ್ಕೆ ಸಾಧ್ಯ ಅಂತ ಕಾಶ್ಯಪರು ಹೇಳ್ತಾರೆ. ಮತ್ತೆ ವ್ರತ ಮಾಡೋ ಬಗ್ಗೆ ಹೇಗೆ ಅಂದಾಗ, ಅವಾಗ ಒಂದು ಕ್ಷಣ ತಮ್ಮ ದಿವ್ಯ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ನಾರದರಿಗೆ ಉತ್ತಮ ಸೂಕ್ತ ಅಂತ ಹೇಳಿ ಆ ಕ್ಷಣ ನಾರದರನ್ನ ಸ್ಮರಿಸಿದ್ರು. ಆ ಕ್ಷಣ ಸ್ಮರಿಸಿದ ತಕ್ಷಣ ನಾರದರಲ್ಲಿ ಪ್ರತ್ಯಕ್ಷವಾಗಿ ನಾವು ಈ ತರ ದೇವ ಮಕ್ಕಳನ್ನ ಪಡಿಬೇಕು ಅಂತಿದ್ದೀವಿ, ಅದಕ್ಕೋಸ್ಕರ ತಮ್ಮ ಒಂದು ಅನುಸರಣೆಯ ಮೇಲ್ಗಡೆಗೆ ನಾವು ದೇವಿ ಜಗನ್ಮಾತೆನ ಆರಾಧಿಸ್ಬೇಕಂತಿದ್ವಿ, ದಯವಿಟ್ಟು ಅದಕ್ಕೆ ನೀವು ನಮ್ಗೆ ಹೇಗ್ ಮಾಡ್ಬೇಕು ಅಂತ ಹೇಳಿ ಅಂದಾಗ ನಾರದರು ಹೇಳಿದ್ರಂತೆ, ತಾಯಿ ಜಗನ್ಮಾತೆಯನ್ನು ಆರಾಧಿಸಿದವ್ರಿಗೆ ಯಾವತ್ತೂ ಇಲ್ಲ ಅನ್ನಲ್ಲ, ಖಂಡಿತ ಬೇಡಿದನ್ನು ಕೊಡ್ತಾಳೆ. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ಈ ತಾಯಿಯ ಜಗನ್ಮಾತೆಯ 40 ದಿನ ವ್ರತ ಇದೆ. ಆ ವ್ರತನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವು ಆಚರಿಸಬೇಕಾಗತ್ತೆ. ನಿಯಮ ಇಷ್ಟೇ, ಶುದ್ಧವಾದ ಹಸುವಿನ ಹಾಲನ್ನ ತಂದು ಅದನ್ನು ಬೆಣ್ಣೆಯಾಗಿ ಪರಿವರ್ತಿಸಿ ಲಲಿತಾ ಸಹಸ್ರನಾಮನ ಪ್ರತಿದಿನ ಬೆಳಿಗ್ಗೆ ಎದ್ದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ದಂಪತಿಗಳು ಆ ಎಮ್ಮನ್ನ ಪೂಜೆ ಮಾಡಿ ಆ ಬೆಣ್ಣೆನ ನೈವೇದ್ಯ ಇಟ್ಟು ಪೂಜೆಯ ನಂತರ ನೀವಿಬ್ರು ಸೇವಿಸಿದ್ದೆ ಆದಲ್ಲಿ ನಿಮಗೆ ಖಂಡಿತ ಮಕ್ಕಳಾಗತ್ತೆ ಅಂತೇಳಿ ನಾರದರು ತಮ್ಮ ಒಂದು ಅತ್ಯಮೂಲ್ಯ ಸಲಹೆ ಕೊಟ್ಟು ಅಲ್ಲಿಂದ ಅದೃಶ್ಯರಾದರು. ಮುಂದೆ ಕಾಶ್ಯಪ ಋಷಿಗಳು ಆಲೋಚನೆ ಮಾಡಿದ್ರು, ಇವ್ರ ಹತ್ರ ಬಹಳಷ್ಟು ಹಸುಗಳಿದೆ, ಆದ್ರೆ ಎಲ್ಲ ಹಸುಗಳು ಗರ್ಭಾವಸ್ಥೆಯಲ್ಲಿತ್ತು. ಆಲೋಚನೆ ಮಾಡೋದು, ಏನ್ ಮಾಡೋದು, ಯಾರನ್ನ ತರೋದು ಅಂತ ಆಲೋಚನೆ ಮಾಡಿದಾಗ ಹೊಳೆದಿದ್ದು ಕಾಮಧೇನುವಿನ ಮಗಳಾದ ನಂದಿನಿ ಈ ಕ್ಷಣ ವರುಣದೇವನ ಹತ್ರ ಇತ್ತು. ವರುಣದೇವನ ಹತ್ರ ಹೋದ್ರೆ ಖಂಡಿತ ಕೊಡ್ತಾನೆ ಅಂತೇಳಿ ಆ ಕ್ಷಣ ಕಾಶ್ಯಪರು ವರುಣದೇವನ ಹತ್ರ ಹೋದ್ರು. ವರುಣದೇವನ ಕೇಳ್ಕೊಂಡ್ರು, ನೋಡಪ್ಪ, ನಾನು 40 ದಿನ ದೇವಿ ಜಗನ್ಮಾತೆಯಾದ ನಾವೊಂದು ವ್ರತ ಮಾಡ್ತಾ ಇದ್ದೀವಿ, ದಯವಿಟ್ಟು ನನಗೆ ಕಾಮದೇವನ ಮಗಳಾದ ನಂದಿನನ್ನು 40 ದಿನ ಮಟ್ಟಿಗೆ ನಮಗೆ ಕೊಡುವ ಅಂದಾಗ ಸಾಕ್ಷಾತ್ ಕಾಶ್ಯಪರೇ ಬಂದು ಕೇಳ್ತಿದ್ದಾಗ, ಇಲ್ಲ ಅನ್ನಕ್ಕಾಗಲ್ಲ ವರುಣದೇವ, ಆಯ್ತು ತೆಗೆದುಕೊಂಡು ಹೋಗಿ ಅಂತ. 40 ದಿನಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ವ್ರತ ಕಂಪ್ಲೀಟ್ ಆಯ್ತು. ಆದ್ಮೇಲೆ ವರುಣದೇವ ಬಂದು ಕೇಳ್ದ ಕೊಡಿ ಅಂದಾಗ ಅವಾಗ ಇವ್ರು ಹೇಳಿದ್ರು ಕಾಶ್ಯಪರು, ಇಲ್ಲ ಇನ್ನೊಂದು 40 ದಿನ ಇನ್ನೊಂದು ವ್ರತ ಮಾಡ್ತಾ ಇದೀವಿ ಅಂದಾಗ ಪಾಪ ಮರು ಮಾತಾಡದೆ ಹೋಗುದು. ಹೀಗೆ 5 ವರ್ಷಗಳಾದ್ರೂ ಕಾಶ್ಯಪರು ನಂದಿನ ಹಿಂದಿರಿಸ್ಲಿಲ್ಲ. ಬಂದಾಗೆಲ್ಲ ಏನಾದ್ರೂ ಒಂದು ರೀಸನ್ ಹೇಳಿ ಕಳಿಸ್ತಾ ಇದ್ರು. ಕೊನೆಗೆ ವರುಣನ ಕೋಪ ಬಂತು, ನೋಡಿ ಇದು ನೀವು ಮಾಡ್ತಾ ಇರೋದು ಅನ್ಯಾಯ, ನಂದಿನಿಗೂ ಸಹ 2 ಮಕ್ಕಳಿದ್ದಾರೆ, ಅವಳು ತಾಯಿ ಬಿಟ್ಟಿರೋಕ್ಕಾಗಲ್ಲ, ದಯವಿಟ್ಟು ಅದನ್ನ ಕೊಡಿ ಅಂದಾಗ ಎಷ್ಟು ಹೇಳಿದ ಕೇಳಿದ್ರೆ ಏನ್ ಮಾಡ್ಕೊ ಹೋಗು ಅಂತ ಕಾಶ್ಯಪರು ಒಂಥರ ತತ್ಕಾರ ಭಾವದಿಂದ ಹೇಳಿದಾಗ ವರ್ಣನ ಕೋಪ ಬಂದು ಹೇಳಿದ್ರು, ಈ ಕ್ಷಣ ನಾನು ನಿಮ್ಗೆ ಶಾಪ ಕೊಡ್ತಾ ಇದ್ದೀನಿ, ಮುಂದೆ ನೀನು ಮಾನವನಾಗಿ ಹುಟ್ಟಿ ಸೆರೆಮನೆಯಲ್ಲಿ ಕಷ್ಟಗಳನ್ನ ಅನುಭವಿಸಿ, ನೋವುಗಳನ್ನ ಅನುಭವಿಸಿ, ಸಂಕಟಗಳನ್ನ ಅನಿಸೋದು ಅಂತೇಳಿ ಶಾಪ ಕೊಟ್ಬಿಟ್ರು. ಆ ಕ್ಷಣ ಅಲ್ಲಿಂದ ವರುಣದೇವ ಬ್ರಹ್ಮಲೋಕಕ್ಕೆ ಹೇಳ್ದ, ನಡೆದ ವಿಚಾರಗಳನ್ನ ಹೇಳ್ದ, ಸ್ವಾಮಿ ನಾನು ಹಿಂಗೆ ಮಾಡಿದ್ದು ಸರಿನಾ ತಪ್ಪ ಅಂದಾಗ, ನೀನ್ ಮಾಡಿ ಸರಿಯಾಗಿ ಮಾಡಿದ್ಯಾ, ಏನು ತಲೆ ಕರ್ಸ್ಕೊಂಡ್ಬಿಡ ಏನು ಅಂದ್ಬಿಟ್ಟು ಆ ಕ್ಷಣ ಏನ್ ಮಾಡಿದ್ರು ಬ್ರಹ್ಮದೇವರು ಕಾಶ್ಯಪನ ಕರೆಸಿದ್ರು. ಕಾಶ್ಯಪ ಬಂದು, ಕಾಶ್ಯಪ ಈ ಕ್ಷಣ ಗೋವನ್ನ ಹಿಂದಿರುಗಿಸು, ಇಲ್ಲಾಂದ್ರೆ ನಾನು ಮತ್ತೆ ಶಾಪ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾನೆ. ಅವಾಗ ಬ್ರಹ್ಮದೇವರ ಮಾತಿಗೆ ಮರು ಮಾತನಾಡದೆ ಕಾಶ್ಯಪರು ತನ್ನಲ್ಲಿದ್ದ ನಂದಿನಿ ದೇವನನ್ನು ವರುಣದೇವ ಕೊಟ್ರು. ಆವಾಗ ಬ್ರಹ್ಮದೇವರು ಹೇಳಿದ್ರು, ಮುಂದೆ 28ನೇ ದ್ವಾಪರಾಯುಗದಲ್ಲಿ ನೀನು
ವಸುದೇವ ಮತ್ತು ದೇವಿಯಕೆಯಾಗಿ ಜನಿಸಿ ಕಾರಾಗಾರದಲ್ಲಿ ನೀವು ಒಂದಷ್ಟು ದಿನ ನೋವು ಸಂಕಟವನ್ನು ಪಡಬೇಕಾಗತ್ತೆ. ಜೊತೆಗೆ ಅಲ್ಲಿ ಮಹಾಶಕ್ತಿ ಒಂದು ಜನಿಸುತ್ತೆ. ಆ ಶಕ್ತಿ ಶ್ರೀಕೃಷ್ಣ ಭಗವಾನರು ನಿನ್ನ ಹೊಟ್ಟೆಯಲ್ಲಿ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಕಳಿಸಿದ್ರು. ಶಾಪ ತಗೊಂಡ್ಮೇಲೆ ಬೇರೆ ವಿಧಿ ಇಲ್ಲ, ಅದನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇವರು ತಂದೆಗೆ ನಮಿಸಿ ಅಲ್ಲಿಂದ ಹೊರಟರು. ಅಷ್ಟೊತ್ತಿಗೆ ಏನಾಯ್ತು, ಇಲ್ಲಿ ಅದಿತಿ ದೇವರಿಗೆಲ್ಲ ತಾಯಿ ದಿತಿ ಬಂದ್ಬಿಟ್ಟು ರಾಕ್ಷಸರ ತಾಯಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗ ತನ್ನ ಸಂಹಾರ ಆಗಿದ್ರು. ಈ ದೇವೇಂದ್ರನ ಮೂಲಕ ವಿಷ್ಣುವಿ ಬಂದು ಅವ್ರನ್ನ ಸಂಹಾರ ಮಾಡದ. ಅವಾಗ ಈ ದಿತಿ ದೇವಿ ಕೇಳ್ಕೊಂಡಂತೆ ಕಾಶ್ಯಪರಿಗೆ, ಸ್ವಾಮಿ ನಮಗೂ ಒಬ್ಬ ದೇವಮಾನವ ಆಗುವಂತ ಒಂದು ಮಗುನ ನಮ್ಗೆ ಪ್ರಸಾದಿಸು ಅಂದಾಗ, ಅವಾಗ ಈ ಕಾಶ್ಯಪರು ಹೇಳ್ತಾರೆ, ನಿನಗೂ ಒಂದು ವ್ರತ ಹೇಳ್ತೀನಿ, ಇದನ್ನ 100 ದಿವಸಗಳ ಕಾಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಾಯಿ ಜಗನ್ಮಾತೆಯನ್ನು ನೀನು ಆರಾಧಿಸಿದಾದಲ್ಲಿ ನಿನಗೂ ಸಹ ಒಳ್ಳೆ ಮಗು ಹುಡ್ತಾನೆ ಅಂದಾಗ, ಏನ್ ಮಾಡು ಕೇಳಿದಾಗ ಹೇಳ್ತಾಳೆ, ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗೋವಿನ ಹಾಲನ್ನ ತಂದು ನೀನು ಸಹ ಪ್ರತಿದಿನ ಬೆಣ್ಣೆ ಹಾಕೊಂಡು ಪರಿವರ್ತಿಸಿ ಅದನ್ನ ಸೇವಿಸಿ ಪೂಜೆ ಮಾಡು ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದು ನಿಯಮ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಬಹಿರ್ದಸೆಗೆ ಹೋದಾಗ ಕೈ ಕಾಲು ತೊಳೆದೇ ಬರಬಾರ್ದು, ಸ್ನಾನ ಮಾಡ್ಕೊಬೇಕು. ಮಲಮೂತ್ರ ಹೋದಾಗ ಕೈ ಕಾಲು ತೊಳಿಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಜಡಿನ ಬಿಚ್ಚಿ ಮಲಗಬಾರ್ದು. ಮತ್ತೆ ಹೊಸಲ ಮೇಲೆ ನಿಂತ್ಕೊಂಡು ಹುಗುರನ್ನ ಕಟ್ ಮಾಡಬಾರ್ದು. ಮತ್ತೆ ಅನೇಕ ನಿಯಮಗಳನ್ನ ಹೇಳೋದು. ಅದಕ್ಕೆಲ್ಲ ಒಪ್ಕೊಂಡು ದಿತಿ ದೇವಿ ತನ್ನ ಒಂದು ಇದನ್ನ ಪ್ರಾರಂಭ ಮಾಡೋದು. ಹೇಳಿದ್ರು, ಯಾವಾಗ ನೀನು ಶ್ರದ್ಧೆಯನ್ನ ಮಾಡ್ತೀಯೋ ಅವಾಗ ನಿನಗೆ ಗರ್ಭ ಆಗತ್ತೆ ಅಂತ. ಈಗ ತಾಯಿ ಶ್ರದ್ಧೆಯನ್ನ ಮಾಡಿದಾಗ ಗರ್ಭ ಅದ್ರಲ್ಲಿ ಕುತ್ಕೊಳ್ತು. ಇದನ್ನು ತಿಳಿದಂತ ಇವರ ಅಕ್ಕ ಯಾರು, ದೇವಮಾತ ಅದಿತಿ ದೇವಿ ಅನ್ಕೊಂಡ್ಲು, ಓಹೋ ಇವ್ರು ಹುಟ್ಟಿದ್ರೆ ಮುಂದೆ ನನ್ನ ಮಕ್ಕಳಿಗೆಲ್ಲ ಸಂಕಟ ಬರುತ್ತೆ ಅಂತೇಳಿ ಆ ಕ್ಷಣ ಇಂದ್ರನ ಕರೆಸಿ ಹೇಳಿದ್ಲು, ನಿನ್ನ ಚಿಕ್ಕಮ್ಮನಾದ ದಿತಿ ದೇವಿ ಈಗ ಗರ್ಭಾವಸ್ಥೆಯಲ್ಲಿದ್ದಾಳೆ, ಅವಳು ಹುಟ್ಟೋ ಮಗು ಏನಾದ್ರೂ ಭೂಮಿ ಮೇಲೆ ಬಂದೆ ನಿಮ್ಮನ್ನೆಲ್ಲ ಸಂಹಾರ ಮಾಡ್ಬಿಡ್ತಾನೆ, ಅವನ್ ಎದುರಿಸೋದು ಬಹಳ ಕಷ್ಟ ಆಗತ್ತೆ, ಏನ್ ಮಾಡ್ತೀಯ ಗೊತ್ತಿಲ್ಲ, ಅವಳನ್ನ ನೀನು ಆ ಗರ್ಭನ ಹಾಳು ಮಾಡ್ಬೇಕು ಅಂದಾಗ ಕೇಳ್ಕೊಡ್ತಾನಮ್ಮ, ದಿತಿ ದೇವಿ ಸಾಕ್ಷಾತ್ ಜಗನ್ಮಾತೆ, ಅವಳನ್ನ ನಾನು ಹೋಗಿಸಿರೋದು ಬಹಳ ಕಷ್ಟ. ಆಗ ಹೇಳ್ತಾನೆ, ನೀನು ಅವಳನ್ನ ಸೇವೆ ಮಾಡೋ ರೀತಿಯಲ್ಲಿ ಹೋಗು. ನಿಮ್ಮ ಕಾಶ್ಯಪರಾದಂತ ನಿನ್ನ ತಂದೆಗಳು ಕೆಲವು ನಿಯಮ ಹೇಳಿದ್ದಾರೆ. ಬಹಿರ್ದಸೆಗೆ ಹೋಗಿ ಬಂದಾಗ ಕೈಕಾಲು ತೊಳೆದು ಬಂದು ಮಲ್ಕೊಂಡ್ರೆ ಆ ಕ್ಷಣ ನೀನು ಗರ್ಭದಲ್ಲಿ ಪ್ರವಾಸ ಮಾಡಬಹುದು ಅಂತ ಹೇಳ್ತಾಳೆ. ಇದನ್ನು ಅರಿತಂತ ದೇವೇಂದ್ರ ಅಲ್ಲಿಂದ ಸೀದಾ ತನ್ನ ಚಿಕ್ಕಮ್ಮನ ಹತ್ರ ಹೋಗಿ ಅತ್ಯಂತ ಶ್ರದ್ಧಾಭಕ್ತಿಯನ್ನು, ಅಮ್ಮ ನನ್ನ ಕ್ಷಮಿಸು, ನಿನ್ನ ಮಕ್ಕಳನ್ನೆಲ್ಲ ನಾನು ತುಂಬಾ ತೊಂದರೆ ಕೊಟ್ಟೆ, ನಿನಗೂ ಸಹ ಕೊಟ್ಟಿದ್ದೀನಿ, ನನಗೆ ಅದನ್ನ ಪಾಪ ತಿಳ್ಕೊಳ್ಳೋಕೆ ನೀನು ನನ್ನ ಸೇವೆ ಮಾಡೋಂಥ ಸೌಭಾಗ್ಯ ಕೊಡು, ನೀನೀಗ ಗರ್ಭಿಣಿ ಆಗಿದ್ಯಾ ಅಂದಾಗ ತಾಯಿ ಜಗನ್ಮಾತೆ ಪಾಪ ದಿತಿ ದೇವಿ ಅನ್ಕೊಳ್ತಾಳೆ, ಓ ಹೋಗ್ಲಿ ಬಿಡು, ಏನೋ ನನ್ನ ಸೇವೆ ಮಾಡಕ್ ಬಂತ, ಅದೇ ನನಗೂ ಈಗ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಸೇರ್ಸ್ಕೊಳ್ದೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆ ದೇವರಾಜನನು ತಾಯಿನ ಸೇವಿಸ್ತಾನೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಟೈಮ್ಗೆ ಹಾಲು ತಂದು ಕೊಡೋದು, ಅವಳು ಕಾಲು ಇಸ್ಕೋದು, ಅವಳಿಗೆ ಮತ್ತೆ ಸೇವೆ ಮಾಡೋದು, ಇವೆಲ್ಲ ಚೆನ್ನಾಗಿ ಮಾಡೋದ್ರೆ ಸರಿ ಸುಮಾರು 1 ತಿಂಗಳ ಕಾಲ ಕಳೀತದೆ. ಆಲೋಚನೆ ಮಾಡ್ತೇನೆ, ಈ ಅಮ್ಮ ತುಂಬಾ ಪರಿಪಕ್ವಾಗೆಲ್ಲ ಆಚರಿಸ್ತಿದ್ದಾಳ, ಹೇಗೆ ಮತ್ತೆ ಅವಳು ಗರ್ಭನ ನಾಶ ಮಾಡೋದು ಅಂತ ಆಲೋಚನೆ ಮಾಡುವಾಗ ಅದು ಹೇಳ್ತಾರೆ, ಕಾಲಾಯ ತಸ್ಮಾಯ ನಮಃ ಅಂತಾರಲ್ಲ, ಅಂದಾಗೆ ವಿಧಿ ವಿಪರೀತಗಳು. ಯಾಕಂದ್ರೆ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಜಗನ್ಮಾತೆ. ಒಂದು ದಿನ ಏನ್ ಮಾಡ್ತಾಳೆ, ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ಮಲಮೂತ್ರಕ್ಕೆ ಹೋಗಿ ಬಂದಾಗ ಕಾಲು ತೊಳೆದು ಮಲಗಿಬಿಡ್ತಾಳೆ. ಇದನ್ನು ಗೈಸಿದ ಇಂದ್ರ ಆ ಕ್ಷಣ ಸೂಕ್ಷ್ಮ ರೂಪದಲ್ಲಿ ಹೋಗಿ ಗರ್ಭದಲ್ಲಿ ಕುತ್ಕೊಂಡು ಆ ಗರ್ಭದ ಪಿಂಡಗಳನ್ನ ತನ್ನ ವಜ್ರಾಯದಿಂದ ಹೊಡೆದಾಗ 7 ಭಾಗ ಆಗತ್ತೆ. ಆ 7 ಭಾಗದಲ್ಲಿ ಮರು 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 ಅಂತ ಅಂದ್ರೆ ಸಂಸ್ಕೃತದಲ್ಲಿ ಮರುತ್ತು ಅಂದ್ರೆ ನನ್ನ ಹೊಡಿಬೇಡ 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 ಅನ್ನುತ್ತೆ. ಆವಾಗ ಅಳುತ್ತೆ, ನನ್ನ ಕೊಲ್ಬೇಡ ಅಂತ. ಆವಾಗ ಈ ಕಿರ್ಚೋದ್ ನೋಡ್ಬಿಟ್ಟು ದೇವೇಂದ್ರನಿಗೆ ಒಂದು ಕ್ಷಣ ಅನ್ಸುತ್ತೆ, ಏನ್ ಹಿಂಗ್ ಕಿರ್ಸ್ತಾರ ಅಂತ. ಮತ್ತೆ 7 ಪಿಂಡಗಳಾಗಿರುತ್ತಲ್ಲ, ಆ ಪಿಂಡಗಳ ಮತ್ತೆ 7 ಭಾಗ ಹೊಡೆದಾಗ 49 ಪಿಂಡಗಳಾಗುತ್ತೆ. ಆದ್ರೂ ಸಹ ಅದು ಗಟ್ಟಿ ಪಿಂಡಗಳು, ಯಾಕಂದ್ರೆ ಸಾಕ್ಷಾತ್ ಜಗನ್ಮಾತೆ ಆಶೀರ್ವಾದ ಅಲ್ವೇ, ಹಾಗಾಗಿ ಅದು ಅಷ್ಟು ಈಸಿಯಾಗಿ ಸಾಯಕಾಲ. ಆಗ ಇಂದ್ರ ಅನ್ಕೊಳ್ತೇನೆ, ಓಹೋ ಇವೆಲ್ಲ ಮತ್ತೆ ನಾನು ಏನೇ ಮಾಡಿದ್ರೆ ಪ್ರಾಬ್ಲಮ್, ಇನ್ನೂ ನನಗೆ ಸಮಸ್ಯೆ ಆಗುತ್ತೆ, ಇವನ್ನ ಸಾಯಿಸಕ್ಕಾಗಲ್ಲ, ಯಾಕಂದ್ರೆ ಹೊಡೆದಷ್ಟು ಜಾಸ್ತಿ ಆಗ್ತದೆ ಅಂತೇಳಿ ಈಚೆ ಬರುವಂತ ಸಂದರ್ಭದಲ್ಲಿ ಈ ದಿತಿ ದೇವಿ ಹೊಟ್ಟೆಲಿ ಏನೋ ಕಳವಳ ಆಗ್ತಿದೆ. ಎಲ್ಲಿ ಇಂದ್ರ ನೋಡುವಾಗ ಗರ್ಭದಿಂದ ಈಚೆ ಆಗ್ತಾನೆ. ಬಂದಮ್ಮ ನನ್ನ ಕ್ಷಮಿಸು ಅಂದ್ಬಿಟ್ಟು ಕಾಲಿಡ್ಕೊಳ್ತಾನೆ. ಅಮ್ಮ ನಿನ್ ಮಕ್ಕಳನ್ನ ನಾನು ಸಂಹಾರ ಮಾಡಕ್ ಹೋದ್ರೆ, ಆದ್ರೆ ತಾಯಿ ಜಗನ್ಮಾತೆ ಆಶೀರ್ವಾದ 49 ದೇವತೆಗಳಾಗಿದ್ದಾರೆ, ಅವ್ರನ್ನ ನಾನು ನನ್ನ ಆಸನದ ಪಕ್ಕದಲ್ಲಿ ಇಟ್ಕೊಳ್ತೀನಿ, ಇನ್ಮೇಲೆ ಅವ್ರಿಗೆ ಮರುತ್ತಗಣಾನ ದೇವತೆಗಳು ಅಂತ ಹೇಳಿ ನಾನು ಅವರು ಅಜರಾಮದ ಕಲಿಯುಗದ ಪರ್ಯಂತವರೆಗೂ ನನ್ನ ಜೊತೆಲಿ ಇರ್ತಾರೆ ಅಂತ ಹೇಳಿ ಆ ಇಬ್ಬನ್ನ ಅತ್ಯಂತ ಶ್ರದ್ಧಾ ಭಂಗಿಸ್ತಾನೆ. ಎಷ್ಟಾದ್ರೂ ಮಕ್ಕಳು ಉಳಿದ್ರಲ್ಲ ಅಂತ ಹೇಳಿ ಆ ದಿತಿ ದೇವಿ ಆ ಕ್ಷಣ ಅವನ್ ಏನು ಮಾತಾಡದೆ ದೇವೇಂದ್ರ ನನ್ನ ಜೊತೆಗೆ ಬಂದು ನನ್ನ ಮಕ್ಕಳನ್ನೆಲ್ಲ ಕಳ್ಸ್ಕೊಡ್ತಾಳೆ. ಆ ಕ್ಷಣ ಅವಳು ಆಲೋಚನೆ ಮಾಡ್ತಾಳೆ, ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ
ತನ್ನ ಅಕ್ಕ ಅತಿಥಿ ದೇವಿ ಅಂತ, ಆ ಕ್ಷಣ ಅತಿಥಿ ದೇವಿ ಅಂತ ಕರೆಸ್ಬಿಟ್ಟು ಹೇಳ್ತಾಳೆ, ನೀನು ಮಾಡಿದಂತ ಕೃತ್ಯ ಮುಂದೆ ಮನುಷ್ಯಳಾಗಿ ನೀನು ಸಹ ನಿನ್ನ ಸ್ವಂತ ಅಣ್ಣನ ಕೈಯಲ್ಲಿ ಸೆರೆಮಾನವಾಸ ಒರೆಸಿ ನಿನ್ನ 6 ಮಕ್ಕಳು ಸಹ ನಾಶ ಹೊಂದಲಿ, 7ನೇ ಮಗು ಮಾತ್ರ ಅಲ್ಲಿಂದ ಬೇರೆ ಕಡೆ ಹುಟ್ಟುತ್ತೆ, 8ನೇ ಮಗುವಿಂದ ನಿನಗೆ ಮುಕ್ತಿ ಆಗತ್ತೆ ಅಂತೇಳಿ ಶಾಪ ಕೊಡ್ತಾಳೆ. ಆ ಶಾಪನೆ ಮುಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಭಗವಾನರು ಅವತರಿಸೋದಕ್ಕೆ ಒಂದು ಕಾರಣ ಆಗತ್ತೆ. ನೋಡಿ, ಭಗವಾನ್ ಆದ್ರೂ ಆ ಹೊಟ್ಟೆಲ್ ಬರ್ಬೇಕು ಅಂದ್ರೆ ಇವರು ಒಬ್ರು ಕಾರಣ ಆಗಿರ್ತಾರೆ. ಆ 6 ಮಕ್ಕಳು ಮುಂದೆ ಕಾಶ್ಯಪರು ವಸುದೇವನಾಗಿ, ಈ ಅದಿತಿ ದೇವಿ ವಾಸುಕಿಯಾಗಿ ಬಂದು ಅಲ್ಲಿ ನೆಲೆಸಿದಾಗ ಅವರು ಕಂಸನ ಅಣ್ಣನಾಗಿ ಅವ್ರನ್ನ ಸೆರೆಮನೆವಾಸಲ್ಲಿ ಇಟ್ಟು ಈ ಕಷ್ಟಗಳೆಲ್ಲ ಅನುಭವಿಸಾಗತ್ತೆ. ನೋಡಿ, ಮನುಷ್ಯ ಆದ್ರೂ ನೋಡಿ, ದೇವತೆಗಳು ಕಶ್ಯಪ ಪ್ರಜಾಪತಿ ಅವ್ರನ್ನೂ ಬಿಟ್ಟಿಲ್ಲ. ಕರ್ಮ ಅನ್ನೋದು ಯಾರನ್ನೂ ಬಿಡೋದಕ್ಕಿದೆ, ಅದ್ಭುತ ಕತೆ. ಜೊತೆಗೆ ಭಗವಂತನೂ ಸಹ ನೋಡಿ ಅವತರಿಸಬೇಕು ಅನ್ನೋದು ಪೂರ್ವ ನಿರ್ಧಾರಿತ, ಆದ್ರೆ ಈ ರೀತಿ ಬರಬೇಕು ಅನ್ನೋದು ಅದು ವಿಧಿ ಲಿಖಿತ. ಹಾಗಾಗಿ ಇದನ್ನು ಯಾರು ತಪ್ಸಕ್ಕಾಗಲ್ಲ. ಮುಂದೆ ಅದೇ ರೀತಿ ಬಂದು ಕಷ್ಟಗಳನ್ನ ಪಟ್ಟು, ಸಂಕಷ್ಟಗಳನ್ನ ಪಟ್ಟು ಕೊನೆಗೆ ಶ್ರೀಕೃಷ್ಣ ಭಗವಾನಿಂದ ದೇವಕಿ ಮತ್ತು ವಾಸುದೇವರು ಅಲ್ಲಿಂದ ಮುಕ್ತಿ ಹೊಂದಿದ್ರು. ಮತ್ತೆ ಇದರಲ್ಲಿ ಇನ್ನೊಂದು ನಿಮ್ಗೆ ಸ್ವಾರಸ್ಯಕರ ಹೇಳ್ತೀನಿ. ಈ 6 ಮಕ್ಕಳು ಹುಟ್ಟಿದ ತಕ್ಷಣ ಸಾಯಲು ಕಾರಣ ಏನ್ ಗೊತ್ತಾ ನಿಮ್ಗೆ? ಪೂರ್ವದಲ್ಲಿ ಹಿರಣ್ಯಕಶಿಪು ಇರ್ತಾರಲ್ಲ, ಹಿರಣ್ಯಕಶಿಪು ಬ್ರಹ್ಮನಿಂದ ಅನೇಕ ವರಗಳನ್ನ ಪಡೆದಿರ್ತಾರೆ. ಅದರಲ್ಲಿ ಹಿರಣ್ಯಾಕ್ಷ ಸತ್ತೋದ ಮೇಲೆ ಹಿರಣ್ಯಾಕ್ಷನಿಗೆ 6 ಜನ ಮಕ್ಕಳು ಇರ್ತಾರೆ. ಆ 6 ಜನ ಮಕ್ಕಳ ಬ್ರಹ್ಮನ ಕುರಿತು ಅನೇಕ ವರಗಳನ್ನ ಪಡ್ತಾರೆ. ಇದನ್ನು ತಿಳಿದಂತ ಹಿರಣ್ಯಕಶಿಪು ಕೋಪಿಸ್ಕೊಂಡು, ನನ್ನನ್ನ ನೀವು ಆರಾಧಿಸ್ಬಿಟ್ಟು ಬ್ರಹ್ಮನ ಆರಾಧಿಸಿದ ಶಾಪ ಕೊಡ್ತಾನೆ. ನೀವು ಮುಂದೆ 6 ಜನನು ಹುಟ್ಟಿದ ತಕ್ಷಣ ಸಾಯೋರಾಗಿ ಅಂತೇಳಿ ಶಾಪ ಕೊಡ್ತಾನೆ. ಆ 6 ಮಕ್ಕಳೇ ಈ ಹುಟ್ಟಿದ ತಕ್ಷಣ ಸಾಯೋದಕ್ಕೆ ಈ 6 ಜನ ಕಾರಣ. ಯಾಕಂದ್ರೆ ಮಾಯಾದೇವಿಯ ಮೂಲಕ ಶ್ರೀಕೃಷ್ಣ ಭಗವಾನ ಆಜ್ಞೆ ಅನುಸಾರವಾಗಿ 6 ಮಕ್ಕಳು ಹುಟ್ಟಿದ ತಕ್ಷಣ ಸಾಯ್ಬೇಕು ಯಾರು ಅಂತ ಆಲೋಚನೆ ಮಾಡಿದಾಗ ಹಿರಣ್ಯಕಶಿಪು ಕೊಟ್ಟಂತ ಶಾಪ, ಇವರು ಪಾತಾಳದಲ್ಲಿರ್ತಾರೆ. 6 ಜನಕ್ಕೂ ಆ ಕ್ಷಣ ಅಂದ್ರೆ ಅವರು ಜೀವಂತವಾಗಿರ್ತಾರೆ. ಶಾಪ ಕೊಟ್ಟ ಕಾರಣ ಆ ಒಂದು ಕ್ಷಣ ಹುಟ್ಟಿದ ತಕ್ಷಣ 6 ಜನಕ್ಕೂ ಸಹ ಇಲ್ಲಿ ಬಂದು ದೇಹ ಹೋಗುತ್ತೆ. ಇಲ್ಲಿ ನೋಡಿ, ಇವ್ರ ಶಾಪನೂ ಇಲ್ಲಿ ಫಲಿಸ್ಬೇಕು, ಮತ್ತೆ ಹಿರಣ್ಯಕಶಿಪು ಹೇಳಿದ್ದು ಅಲ್ಲಾಗ್ಬೇಕು, ಮತ್ತೆ ಇಲ್ಲಿ ಇವರು ಕೊಟ್ಟಂತ ದಿತಿದೇವಿ ಕೊಟ್ಟಂತ ಶಾಪನೂ ಸಹ ಇಲ್ಲಿ ಫಲಿಸ್ಬೇಕು. ಹಾಗಾಗಿ ಈ ಕತೆ ಒಂದಕ್ಕೊಂದು ಎಲ್ಲಿನ ಸಂಬಂಧ ಸ್ನೇಹಿತರೆ? ನೋಡಿ, ಕರ್ಮ ಅನ್ನೋದು ಯಾರನ್ನು ಬಿಡೋದಕ್ಕೆ ಇದೇ ಕಾರಣ. ಈ ಕಥೆಯ ತಾತ್ಪರ್ಯ ಎಷ್ಟೇ ಸ್ನೇಹಿತರೆ, ನಾವುಗಳು ಅನ್ಕೊಳ್ತೀವಿ ನಮ್ಮ ಜೀವನಗಳು ಯಾಕೆ ಹಿಂಗಾಗುತ್ತೆ, ಇವೆಲ್ಲ ಬ್ರಹ್ಮ ಆಲ್ರೆಡಿ ನಮಗೆ ಬರೆದಿರ್ತಾನೆ. ನೋಡಿ, ಸಾಕ್ಷಾತ್ ಪ್ರಜಾಪತಿ ಮಗ ಅದಿತಿ ಅವ್ರನ್ನೇ ಸಹ ಬಿಟ್ಟಿಲ್ಲ. ಇನ್ನು ನಾವು ತೃಣಮಾನವರು ಬಂದಿದ್ದನ್ನ ನಾವು ಸ್ವೀಕಾರ ಮಾಡ್ಲೇಬೇಕು, ಆಗ್ಲೇ ನಮ್ಮ ಜೀವನ ಸಾರ್ಥಕ ಆಗೋದು. ಇವು ಬಂತಲ್ಲ, ಏನ್ ಮಾಡೋದು ಅಂತ ಆಲೋಚನೆ ಮಾಡಿದ್ರೆ ಇದು ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಹಾಗಾಗಿ ಬಂದಿದ್ದನ್ನ ತಾಯಿ ಜಗನ್ಮಾತೆಗೆ ವಹಿಸಿ, ಬಂದಿದ್ದನ್ನ ಸ್ವೀಕರಿಸಿ. ಕಷ್ಟ ಬಂದ್ರೇನೆ ನೋಡಿ, ಈ ದೇಹ ಇದ್ರೇನೆ ಕರ್ಮ ಅನ್ಭವಿಸ್ತೀವಿ. ದೇಹನ ಇಲ್ಲದೆ ಕರ್ಮ ಹೇಗೆ ಅನ್ಭವಿಸ್ತೀರಾ? ಅದಕ್ಕೋಸ್ಕರ ಭಗವಂತ ಸುಖ ದುಃಖ ನೋವು ನಲಿವು ಎಲ್ಲಾ ಕೊಟ್ಟವನೆ, ಅದನ್ನ ಸಮನಾಗಿ ಸ್ವೀಕರಿಸಿ ಅಂತೆ. ಆದ್ರೆ ಸಮನಾಗಿ ಸ್ವೀಕರಿಸೋದು ಮನುಷ್ಯನಿಗೆ ಬಹಳ ಕಷ್ಟ. ಯಾಕಂದ್ರೆ ಖುಷಿಲಿದ್ದಂತ ಒಂದು ಆಸ್ವಾದ ಕಷ್ಟದಲ್ಲಿರಲ್ಲ. ಕಷ್ಟನ ತುಂಬಾ ನೋವು ಅಂತ ಕೇಳ್ತೀವಿ, ಆದ್ರೆ ನೋವು ಬಂದಾಗ ಮತ್ತೆ ಸುಖ ಸಿಗುತ್ತೆ. ಕಷ್ಟ ಸುಖ ನೋವು ನಲಿವು ಇದ್ದಾಗ್ಲಿ ಜೀವನ ಅಂತ ಹೇಳ್ತಾ ಈ ಕಥೆನ ನಾನು ಇಲ್ಲೇ ಪರಿಸಮಾಪ್ತಿ ಮಾಡ್ತಾ ಇದ್ದೆ ಸ್ನೇಹಿತರೆ. ಈ ಕತೆ ತಮಗೆ ಇಷ್ಟವಾದಲ್ಲಿ 4 ಜನಕ್ಕೆ ದಯವಿಟ್ಟು ಶೇರ್ ಮಾಡಿ. ಇನ್ನೂ ಅನೇಕ ಕಥೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕಂತಿದ್ದೀನಿ. ದಯವಿಟ್ಟು ತಾವುಗಳೆಲ್ಲ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ನ ಹಾಗೂ ನನ್ನ ಈ ಒಂದು ಅದ್ಭುತ ಕಥೆಯನ್ನ 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸ್ವಸ್ತಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಮತ್ತೊಂದು ಕತೆಗೆ ಮುಂದಿನ ವಾರ ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ.